ಎಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇವತ್ತಿನ ಇಂಗ್ಲಿಷ್ ಬೇಸಿಕ್ ಕ್ಲಾಸಲ್ಲಿ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ವಾಟ್ ಈಸ್ ಸಿಂಗ್ಯುಲರ್? ಇಲ್ಲಿ ಸಿಂಗ್ಯುಲರ್ ಅಂತ ಅಂದರೆ ಏಕವಚನ, ಸರಿನಾ? ಮೀನ್ಸ್ ಸಿಂಗಲ್. ನೆಕ್ಸ್ಟ್, ಸಿಂಗ್ಯುಲರ್ ಮೀನ್ಸ್ ಒನ್ ಪರ್ಸನ್, ಒನ್ ಪ್ಲೇಸ್, ಅನಿಮಲ್ಸ್ ಆರ್ ಥಿಂಗ್ಸ್. ಒಬ್ಬ ಮನುಷ್ಯ, ಒಂದು ಜಾಗ ಮತ್ತು ಒಂದು ಪ್ರಾಣಿ, ಒಂದು ವಸ್ತುವಿನ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಇಟ್ ಟಾಕ್ಸ್ ಓನ್ಲಿ ಒನ್. ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಒನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಉದಾಹರಣೆಗೆ ಒನ್ ಟೀಚರ್, ಒನ್ ಟ್ರೀ, ಒನ್ ಹೌಸ್. ಒನ್ ಟೀಚರ್ ಅಂತ ಅಂದರೆ ಒಬ್ಬ ಶಿಕ್ಷಕ. ಒನ್ ಟ್ರೀ ಅಂತ ಅಂದರೆ ಒಂದು ಮರ. ಒನ್ ಹೌಸ್ ಅಂದರೆ ಒಂದು ಮನೆ. ಈ ಎಲ್ಲ ಉದಾಹರಣೆಗಳು ಯಾವುದಕ್ಕೆ ಬರುತ್ತೆ? ಸಿಂಗ್ಯುಲರ್ ಅಂದರೆ ಏಕವಚನ. ಸರಿ, ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಏನಿದೆ? ಕೌಂಟೇಬಲ್ ಸಿಂಗ್ಯುಲರ್ ನೌನ್. ಕೌಂಟೇಬಲ್ ಸಿಂಗ್ಯುಲರ್ ನೌನ್ ಅಂದರೆ ನಾಮಪದ. ಇಲ್ಲಿ ನೋಡಿ, ಸಮಥಿಂಗ್ ವಿ ಕ್ಯಾನ್ ಕೌಂಟ್. ಸಮಥಿಂಗ್ ವಿ ಕ್ಯಾನ್ ಕೌಂಟ್ ಒನ್ ಐಟಮ್. ಯಾವುದಾದ್ರೂ ಒಂದೇ ಒಂದು ವಸ್ತು ಬಗ್ಗೆ ಮಾತಾಡ್ತೀವಿ. ಎಕ್ಸಾಂಪಲ್, ಒನ್ ಪೆನ್, ಒನ್ ಕ್ಯಾಟ್, ಒನ್ ಮ್ಯಾಂಗೋ. ನೆಕ್ಸ್ಟ್, ಇಲ್ಲಿ ವಿ ಕ್ಯಾನ್ ಸೇ ಅ ಪೆನ್, ಆ್ಯನ್ ಆ್ಯಪಲ್. ಈ ಎ ಮತ್ತು ಆ್ಯನ್ ಅನ್ನೋದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಆರ್ಟಿಕಲ್ಸ್, ಸರಿನಾ? ನೆಕ್ಸ್ಟ್ ನೋಡೋಣ ಬನ್ನಿ. ಅನ್ಕೌಂಟಬಲ್ ಸಿಂಗ್ಯುಲರ್ ನೌನ್ ಅಂದರೆ ಸಮಥಿಂಗ್ ವಿ ಕೆನಾಟ್ ಕೌಂಟ್ ಸಪ್ರೇಟ್ಲಿ. ಸಪ್ರೇಟಾಗೆ ಕೌಂಟ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಉದಾಹರಣೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಮಿಲ್ಕ್, ವಾಟರ್, ರೈಸ್, ಶುಗರ್. ಈ ಮಿಲ್ಕ್ ಮತ್ತು ವಾಟರು ಇವೆರಡು ಲಿಕ್ವಿಡ್ಗೆ ಸೇರಿರೋದು ಅಲ್ವಾ? ಲಿಕ್ವಿಡ್ ಐಟಮ್ಸ್ ಇದನ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಮತ್ತು ರೈಸ್ ಮತ್ತು ಶುಗರು ಅಷ್ಟೇ, ಕೌಂಟ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಇಲ್ಲಿ ಇದಕ್ಕೆ ಎಕ್ಸಾಂಪಲ್, ಇದು ಸೆಂಟೆನ್ಸ್ ನೋಡಿ, ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೆಂಟೆನ್ಸಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದ ವಾಟರ್ ಈಸ್ ಕ್ಲೀನ್ ಅಂತ ಹೇಳ್ಬೋದು ಅಷ್ಟೇ ನಾವು. ಆದರೆ ವಾಟರ್ನ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೆಕ್ಸ್ಟು ಕಲೆಕ್ಟಿವ್ ಸಿಂಗ್ಯುಲರ್ ನೌನ್. ನೆಕ್ಸ್ಟ್ ಏನು? ಕಲೆಕ್ಟಿವ್ ಸಿಂಗ್ಯುಲರ್ ನೌನ್ ಅಂದರೆ ಅ ಗ್ರೂಪ್ ಟ್ರೀಟೆಡ್ ಆಸ್ ಒನ್. ಅಂದರೆ ಒಂದು ಗ್ರೂಪನ್ನ, ಇಲ್ಲಾಂದರೆ ಒಂದು ತಂಡನ ನಾವು ಒಂದೇ ಅಂತ ಸೂಚಿಸ್ತೀವಿ, ಸರಿನಾ? ನೆಕ್ಸ್ಟ್ ಉದಾಹರಣೆಯಲ್ಲಿ ಎಕ್ಸಾಂಪಲ್ ನೋಡೋಣ ಬನ್ನಿ. ಎಕ್ಸಾಂಪಲ್ ಬಂದು ಟೀಮ್, ಫ್ಯಾಮಿಲಿ, ಕ್ಲಾಸ್, ಆರ್ಮಿ ಅಂತ ಇದೆ. ಇದಕ್ಕೆ ನಾವು ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಎಕ್ಸಾಂಪಲ್ ಕೊಡೋಣ. ಎಕ್ಸಾಂಪಲ್, ಟೀಮ್, ಅ ಟೀಮ್ ಈಸ್ ವೆರಿ ಸ್ಟ್ರಾಂಗ್. ಫ್ಯಾಮಿಲಿ, ಅ ಫ್ಯಾಮಿಲಿ ಈಸ್ ವೆರಿ ಹ್ಯಾಪಿ. ಕ್ಲಾಸ್, ದ ಕ್ಲಾಸ್ ಈಸ್ ಸೈಲೆಂಟ್. ಆರ್ಮಿ, ದ ಆರ್ಮಿ ಈಸ್ ಬ್ರೇವ್. ಗೊತ್ತಾಯ್ತಾ? ಇವಾಗ ಎಕ್ಸಾಂಪಲ್ ಇದಕ್ಕೆ ನೋಡಿ, ಸೆಂಟೆನ್ಸ್ ಮುಖಾಂತರ ಎಕ್ಸಾಂಪಲ್ ಕೂಡ ಹೇಳಿದ್ದೀನಿ. ನೆಕ್ಸ್ಟ್, ಸಿಂಗ್ಯುಲರ್ ವಿತ್ ಆರ್ಟಿಕಲ್ಸ್. ಈ ಏಕವಚನದಲ್ಲಿ ಎಲ್ಲೆಲ್ಲಿ ನಾವು ಆರ್ಟಿಕಲ್ಸ್ ಎ, ಆ್ಯನ್, ದ ಈ ಪದಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸಿಂಗ್ಯುಲರ್ ನೌನ್ ಆಫನ್ ಯೂಸ್. ಎಲ್ಲೆಲ್ಲಿ ಈ ಏಕವಚನನ ಯೂಸ್ ಮಾಡ್ತೀವಿ ನಾವು ಅನ್ನೋದನ್ನ ನೋಡೋಣ. ಎ, ಬಿಫೋರ್ ಕಾನ್ಸನೆಂಟ್ ಸೌಂಡ್. ಟೋಟಲ್ ಕಾನ್ಸನೆಂಟ್ ಎಷ್ಟಿರೋದು? 21 ಇರೋದು. ಆಯಿತಾ? ಈ ಕಾನ್ಸನೆಂಟ್ ಸೌಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಈ ಎನ ಯೂಸ್ ಮಾಡ್ತೀವಿ. ಎ ಬಾಯ್, ಎ ಪೆನ್, ಅ ಟೀಚರ್. ಈ ಥರದಕ್ಕೆಲ್ಲ ನಾವು ಕಾನ್ಸನೆಂಟ್. ಕಾನ್ಸನೆಂಟ್ಸ್ ಅಂದರೆ ಏನು? ವ್ಯಂಜನ. ಗೊತ್ತಾಯ್ತಾ? ಈ ಕಾನ್ಸನೆಂಟ್ ಸೌಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಆರ್ಟಿಕಲ್ ಏನ ಯೂಸ್ ಮಾಡ್ತೀವಿ, ಸರಿನಾ? ಕಾನ್ಸನೆಂಟ್ಸ್ ಅಂದರೆ ವ್ಯಂಜನ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟು ಆ್ಯಂಡ್, ಬಿಫೋರ್ ಓವಲ್ ಸೌಂಡ್. ಓವಲ್ ಸೌಂಡು ಯಾವ್ದ್ಯಾವ್ದಿರೋದು? ಎ, ಇ, ಐ, ಓ, ಯು. ಈ ಓವಲ್ ಸೌಂಡ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಆ್ಯನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಎ, ಇ ಇದೆಲ್ಲ ಏನು? ಓವಲ್ಸ್, ಸರಿನಾ? ನೆಕ್ಸ್ಟ್ ದ ಯೂಸ್ ಮಾಡೋದು ದ ಸ್ಪೆಸಿಫಿಕ್ ಥಿಂಗ್ಸ್
ವಸ್ತು ಬಗ್ಗೆ ಹೇಳುವಾಗ ಈ ಪದಗಳನ್ನ ಬಳಸುತ್ತಾರೆ. ಸರಿನಾ? ಇಲ್ಲಿ ನೋಡಿ, ದ ಸನ್, ದ ಟೀಚರ್. ಸರಿನಾ? ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಏನಿದೆ? ಸಿಂಗುಲರ್ ವರ್ಬ್ ಯೂಸೇಜ್. ಸಿಂಗುಲರ್ ನೌನ್ ಯೂಸ್ ಸಿಂಗುಲರ್ ವರ್ಬ್ ಅಂದ್ರೆ ಸಿಂಗುಲರ್ ನೌನ್ ಪ್ಲಸ್ ಸಿಂಗುಲರ್ ವರ್ಬ್ ನ ಯೂಸ್ ಮಾಡ್ತೀವಿ ಇಲ್ಲಿ. ಸರಿನಾ? ಮತ್ತೆ ಸಿಂಗುಲರ್ ವರ್ಬ್ ಇಲ್ಲಿರುವಂತಹ ಕ್ರಿಯಾಪದನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಇಲ್ಲೇನಿದೆ? ಹಿ ರನ್ಸ್, ಶಿ ಈಟ್ಸ್, ಇಟ್ ಪ್ಲೇಸ್, ಬಾರ್ಕ್ಸ್. ಸರಿನಾ? ಇದೆಲ್ಲ ಏನು? ಇದನ್ನೆಲ್ಲ ನಾವು ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶಿ ರೈಟ್ಸ್ ನೀಟ್ಲಿ. ಶಿ ಅನ್ನೋ ಪದ ವರ್ಬಲ್ ಯೂಸ್ ಮಾಡ್ತೀವಿ. ಇಲ್ಲಿ ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಸರಿನಾ? ನೆಕ್ಸ್ಟ್ ನೋಡಿ, ದ ಕ್ಯಾಟ್ ಸ್ಲೀಪ್ಸ್. ದ ಅನ್ನೋದೇನು? ಕ್ರಿಯಾಪದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಏನಿದೆ? ವಾಟ್ ಈಸ್ ಪ್ಲೂರಲ್? ಪ್ಲೂರಲ್ ಅಂದ್ರೆ ಇಲ್ಲಿ ಪ್ಲೂರಲ್ ಅಂದ್ರೆ ಬಹುವಚನ. ಸರಿನಾ? ಪ್ಲೂರಲ್ ಅಂದ್ರೆ ಏನು? ಬಹುವಚನ. ಇಲ್ಲಿ ನೋಡೋಣ ಬನ್ನಿ. ಪ್ಲೂರಲ್ ಮೀನ್ಸ್ more than one person, place, animals or things. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ರೆ, ಹೆಚ್ಚು ಇದ್ರೆ ಅದನ್ನ ಬಹುವಚನ ಪ್ಲೂರಲ್ ಅಂತ ಕರಿತೀವಿ. ಎಕ್ಸಾಂಪಲ್, 2 boys, 3 books, many flowers, 5 cat. ಸರಿನಾ? ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಈ ಪ್ಲೂರಲ್ನ ಸೆಂಟೆನ್ಸ್ ಮುಖಾಂತರ ಉದಾಹರಣೆ ಕೊಟ್ಟಿದ್ದಾರೆ. ಏನಂತ? ದ ಗರ್ಲ್ಸ್ ಆರ್ ಪ್ಲೇಯಿಂಗ್, ದ ಡಾಗ್ಸ್ ಆರ್ ಬಾರ್ಕಿಂಗ್. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ನ ಸೆಂಟೆನ್ಸ್ ಮುಖಾಂತರ ಎಕ್ಸಾಂಪಲ್ಲು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಏನೇನು ಟೈಪ್ಸ್ ಇದೆ ಅಂತ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಪ್ಲೂರಲ್ ನೌನ್. ಫಸ್ಟ್ ಒನ್ ಇರ್ರೆಗ್ಯುಲರ್, ರೆಗ್ಯುಲರ್ ಪ್ಲೂರಲ್ ನೌನ್. ರೆಗ್ಯುಲರ್ ಪ್ಲೂರಲ್ ನೌನ್ ಅಲ್ಲಿ ವಿ ಮೇಕ್ ಪ್ಲೂರಲ್ ಬೈ ಆಡಿಂಗ್ ಎಸ್ ಆರ್ ಇ ಎಸ್ ನ ಆಡ್ ಮಾಡ್ತೀವಿ. ಎಸ್ ಅಥವಾ ಇ ಎಸ್ ನ ಸೇರಿಸಿ ಬಹುವಚನ ಮಾಡುವ ಪದಗಳನ್ನೇ ನಾವು ಪ್ಲೂರಲ್ ನೌನ್ ಅಂತ ಕರಿತೀವಿ. ಸರಿನಾ? ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ಏನಿದೆ? ಬುಕ್, ಬುಕ್ಸ್, ಪೆನ್, ಪೆನ್ಸ್, ಬಾಯ್, ಬಾಯ್ಸ್, ಕಾರ್, ಕಾರ್. ಇಲ್ಲೆಲ್ಲ ಏನು ಆ್ಯಡ್ ಮಾಡಿದ್ದಾರೆ? ಎಸ್ ಅನ್ನೋ ಒಂದು ಪದನ ಆ್ಯಡ್ ಮಾಡಿದ್ದಾರೆ. ಸರಿನಾ? ನೆಕ್ಸ್ಟ್ ಬಸ್, ಬಸ್ಸಸ್, ಕ್ಲಾಸ್, ಕ್ಲಾಸಸ್, ಡಿಶ್, ಡಿಶಸ್, ವಾಚ್, ವಾಚಸ್, ಬಾಕ್ಸ್, ಬಾಕ್ಸಸ್. ಇಲ್ಲೆಲ್ಲ ಇ ಎಸ್ ನ ಆ್ಯಡ್ ಮಾಡಿದ್ದಾರೆ. ಇವಾಗ ಇದ್ರ ಡಿಫ್ರೆನ್ಸ್ ಗೊತ್ತಾಯ್ತಾ? ಎಸ್ ಮತ್ತೆ ಇ ಎಸ್ ನ ಹೆಂಗೆ ಎಲ್ಲ ಆ್ಯಡ್ ಮಾಡ್ತೀವಿ ಅಂತ ಡಿಫ್ರೆನ್ಸ್ ಗೊತ್ತಾಯ್ತಾ? ಎಸ್ ಮತ್ತೆ ಇ ಎಸ್ ನ ಯಾವ ಪದಗೆ ಆ್ಯಡ್ ಮಾಡ್ತೀವಿ ಅಂತ. ಇವಾಗ ನೆಕ್ಸ್ಟ್ ಇರ್ರೆಗ್ಯುಲರ್ ಪ್ಲೂರಲ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಏನಿದೆ? ಇರ್ರೆಗ್ಯುಲರ್ ಪ್ಲೂರಲ್ಸ್. ಸ್ಪೆಷಲ್ ನಾವು ಎಸ್ ಮತ್ತೆ ಇ ಎಸ್ ನ ಆ್ಯಡ್ ಮಾಡಲ್ಲ. ಅಂದ್ರೆ ಎಸ್ ಅಥವಾ ಇ ಎಸ್ ಸೇರದೆ ರೂಪುಗೊಳ್ಳುವ ಪದಗಳನ್ನೇ ನಾವು ಬಹುವಚನ ನಾಮಪದಗಳು ಅಂತ ಕರಿತೀವಿ. ಸರಿನಾ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಡು ನಾಟ್ ಫಾಲೋ ರೂಲ್ಸ್. ಇದೆಲ್ಲ ರೂಲ್ಸ್ನ ಫಾಲೋ ಮಾಡಲ್ಲ. ಎಕ್ಸಾಂಪಲ್, ಚೈಲ್ಡ್, ಚಿಲ್ಡ್ರನ್, ವುಮನ್, ವುಮೆನ್, ಟೂತ್, ಟೀತ್, ಮೌಸ್, ಮೈಸ್. ಅರ್ಥ ಆಗ್ತಿದ್ಯಾ? ಇರ್ರೆಗ್ಯುಲರ್ ಮತ್ತು ರೆಗ್ಯುಲರ್ ಡಿಫ್ರೆನ್ಸ್ ಇಲ್ಲೇ ನೀವು ನೋಡ್ಬೋದು. ರೆಗ್ಯುಲರಲ್ಲಿ ನಾವು ಎಸ್ ಮತ್ತು ಇ ಎಸ್ನ ಆ್ಯಡ್ ಮಾಡ್ತೀವಿ. ಇರ್ರೆಗ್ಯುಲರಲ್ಲಿ ಮಾಡಲ್ಲ, ಯೂಸ್ ಮಾಡಲ್ಲ. ಗೊತ್ತಾಯ್ತಾ? ಇವತ್ತಿನ ಟಾಪಿಕಲ್ಲಿ ನಾವು ಸಿಂಗ್ಯುಲರ್ ಅಂದರೆ ಏನು, ಪ್ಲೂರಲ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.